ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಮತ್ತೆ ಎಲ್ಲ ಕಂಟ್ರೋಲಿಗೆ ತಗೊಳ್ತೀನಿ ಅಂದಾಗ ನಕ್ಕಿದ್ರಲ್ವ, ಆ ನಿಮ್ಮ ನಗು ಹಿಂದೆ ಇವಳ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ವ್ಯಂಗ್ಯ ಇತ್ತು. ಈಗೇನಂತೀರ? ಅವಿ ಮತ್ತೆ ದೂರ ಆಗಿದ್ದಾರೆ. ಅಭಿ ಹೊಸ ಬಿಸ್ನೆಸ್ ಶುರು ಮಾಡೋ ಹುಮ್ಮಸ್ನಲ್ಲಿದ್ದಾನೆ. ಆದರೆ ಅದ್ರ ಹಿಂದೆ ನಾನು ಎಂಥ ದೊಡ್ಡ ನಾಟಕ ಆಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ನೀವು ನಕ್ಕು ನನ್ನನ್ನು ಕೆಳಕಿದ್ರೋ ಭಾವನ ಅಕೌಂಟಿಂದ 1.5 ಲಕ್ಷ ಡಿಡಕ್ಟ್ ಆಗಿದೆ. ಅವ್ರು ಇಡೀ ತಿಂಗಳು ಪೆಟ್ರೋಲು, ಸಣ್ಣ ಪುಟ್ಟ ಖರ್ಚು ಅಂತ 10,000 ರೂಪಾಯಿ ಖರ್ಚು ಮಾಡೋದೇ ಹೆಚ್ಚು. ಅದರಲ್ಲಿ 1.5 ಲಕ್ಷ ಯೋಚಿಸ್ತಿದ್ದೀರಾ? ನಿಮಗೆ ಗೊತ್ತಿಲ್ಲದೆ ಇರೋದು ತುಂಬ ಇದೆ. ಆದರೆ ನನ್ನ ಯೋಚನೆ ಅದಲ್ಲ. ಇಷ್ಟು ದೊಡ್ಡ ಖರ್ಚಿದ್ದಾಗ ಭಾವ ನನಗೊಂದು ಮಾತು ಹೇಳಿರೋರು, ಆದರೆ ಈಗ ಹೇಳಲೇ ಇಲ್ಲ ಅಂದರೆ ಈ ದುಡ್ಡು ಎಲ್ಲಿ ಹೋಯಿತು? ತಾತ, ಅಮ್ಮ ಹೇಗಿದ್ದಾಳೆ? ನಿನಗೆ ಯಾಕೆ? ಅವಳು ಹೇಗಿದ್ರೆ ನಿನಗೇನಾಗಬೇಕು? ಇಷ್ಟಕ್ಕೂ ನಾನು ನಿನಗೆ ಹೇಳಿರಲಿಲ್ಲ ನಾನು ಬರೋದ್ರೊಳಗೆ ನೀನು ಇಲ್ಲಿ ಇರಬಾರ್ದು ಅಂತ. ಅಯ್ಯೋ, ಹೋಗು ಅಂದ ತಕ್ಷಣ ಹೋಗ್ಬಿಡ್ಬೇಕಾ? ಅವಳು ನನ್ನ ಅಮ್ಮ. ಅವಳ ಜೊತೆ ನಾನೇನೋ ಸ್ವಲ್ಪ ರೂಢಾಗಿ ಮಾತಾಡ್ಬೋದು, ಆದರೆ ನನಗೂ ಮನಸ್ಸಲ್ಲಿ ಕಾಳಜಿ ಇದೆ. ಹೇಗಿದ್ದಾಳೆ ಅಂತ ಹೇಳು. ನಿನಗೆ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಬೇಕಾಗಿರಲಿಲ್ಲ ಪೂರ್ಣಿ ಅಂತ ಮಾತ್ರ ಹೇಳಬೇಡಿ. ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿರೋ, ಆದರೆ ಅರ್ಧದಷ್ಟಾದರೂ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರೆ ವೈಫ್ ಆಫ್ ದ ಸೆಂಚುರಿ ಆಗ್ತೀನಿ. ನೀನು ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ನೀನು ನನಗೋಸ್ಕರ ಏನು ಮಾಡಬೇಕಂತೇನಿಲ್ಲ ಪೂರ್ಣಿ. ಆದರೆ ಇಲ್ಲಿ ಯಾಕೆ ನಿಲ್ಸಿದ್ದು? ಬ್ಲಡ್ ಕೊಟ್ಟು ಸುಸ್ತಾಗಿರ್ತೀರಲ್ಲ, ಎಳ್ನೀರು ಕುಡಿದ್ರೆ ಸರಿ ಹೋಗುತ್ತೆ ಅಂತ. ಎರಡು ಪೇಪರ್ ಗಜ್ಜಿ. ಈ ಥರ ಬೀದಿಯಲ್ಲಿ ನಿಂತು ಎಳ್ನೀರು ಕುಡಿದು ವರ್ಷಗಳೇ ಆಗೋಯ್ತು. ಆದರೆ ಇಬ್ಬರಿಗೂ ಏನೇನು ಬೇಕು ಅಂತ ನೆನಪಿದೆ ನೋಡು.
ಥ್ಯಾಂಕ್ಸ್ ಅಪ್ಪ. ಸಮರ್ಥ ಅಕೌಂಟ್ ನಂಬರ್ ಕಳಿಸ್ತೀನಿ, ಅದಕ್ಕೆ ಹಾಕ್ಬಿಡು. ಎಷ್ಟು ಕೊಡ್ತೀನಿ ಅಂತ ಬ್ರೋ? 50,000. ನನ್ನ ಫ್ರೆಂಡ್ಸ್ದು ಕಲೀಗ್ಸ್ದೆಲ್ಲ ಸೇರಿ 50,000 ಅರೇಂಜ್ ಆಗಿದೆ. ನನ್ನ ಸೇವಿಂಗ್ಸು ಸ್ವಲ್ಪ ಇದೆ. ಅವಿನಾಶ್ ಸರ್ ಏನಾದ್ರು ಹೆಲ್ಪ್ ಬೇಕು ಅಂದರೆ ಕೇಳು ಅಂತಿದ್ರು. ಅಗತ್ಯ ಬಂದರೆ ಅವ್ರ ಹತ್ರ ಒಂದು 50,000 ಕೇಳಿಬಿಡ್ತೀನಿ. ಸದ್ಯಕ್ಕಷ್ಟು ಅಡ್ಜಸ್ಟ್ ಆಗುತ್ತೆ. ಮಿಕ್ಕಿದೇಗೋ ಆಮೇಲೆ ಅರೇಂಜ್ ಮಾಡೋದ? ಸರಿ. ಇನ್ನೂ ಕೋಪ ಹೋಗಿಲ್ವಾ? ನಮ್ಮಮ್ಮಂಗೆ ಹೀಗಾಗಿದೆ ಅಂತ ನನಗೂ ನೋವಾಗಿದೆ. ಸರಿ, ಜೊತೆಲಿ ನೀನು ಹೀಗಿದ್ರೆ ನೋಡು, ಆಗಲೇ ತಾತ ಜಗಳ ಆಡಬೇಡಿ ಅಂದರು. ಅದಕ್ಕೆ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ನಮ್ಮ ಫೋಕಸ್ ಏನಿದ್ರು ಇವಾಗ ಅಮ್ಮನ ಆರೋಗ್ಯದ ಬಗ್ಗೆ. ಅದನ್ನು ಬಿಟ್ಟು ಸುಮ್ಮನೆ ಮಾತಾಡು ಅಂತ ನನಗೆ ಇರಿಟೇಟ್ ಮಾಡಬೇಡ. ಸಿಸ್ಟರ್, ಅಡ್ವಾನ್ಸ್ ಹಣ ಅರೇಂಜ್ ಆಗ್ತಿದೆ. ಕಟ್ಟೋದಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು. ಕೇಳಿದ್ರೆ ಕೊಡ್ತಾರೆ ಅಲ್ವಾ? ಇನ್ನೂ ಕಟ್ಟಿಲ್ವಾ? ಆಲ್ರೆಡಿ ದುಡ್ಡು ಪೇ ಆಗಿದೆ ಅಂತೇಳಿ ರಿಸೆಪ್ಷನ್ ಲಿಸ್ಟ್ ಹೇಳಿದ್ರಲ್ಲ. ಅಡ್ವಾನ್ಸ್ ಜೊತೆಗೆ ನೆಕ್ಸ್ಟ್ ಬೇಕಾಗಿರೋ ಹಣನೂ ಸಿಗುತ್ತೆ ಅಂತ ಹೇಳಿದ್ರಲ್ಲ. ಯಾರು ಕಟ್ಟಿದ್ರು? ಗೊತ್ತಿಲ್ಲ ಸರ್, ಕೊಟ್ಟಿರೋರು ಯಾರಿಗೂ ಹೇಳಬೇಡಿ ಅಂತ ಹೇಳಿದಾರಂತೆ. ಎಷ್ಟು? ಇದು ನನ್ನ ಟ್ರೀಟು. ಹೈಫೈ ಹೋಟೆಲಲ್ಲೇ ನಿಮ್ಮ ಟ್ರೀಟು. ಇದೆಲ್ಲ ನಮ್ಮ ಏರಿಯಾ. ಅಣ್ಣ ಎಷ್ಟಾಯ್ತು? 60 ರೂಪಾಯಿ. ಥ್ಯಾಂಕ್ಸ್ ಅಣ್ಣ. ಇವತ್ತು ಆಸ್ಪತ್ರೆಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್. ಎನಿಥಿಂಗ್ ಫಾರ್ ಯು ಪುಣ್ಯ. ತುಳಸಿ ಅಮ್ಮ ಬೇಗ ಹುಷಾರಾದ್ರೆ ಸಾಕು. ಸರಿ, ಹೋಗ್ತಾರೆ. ಮಾಧವ್ ಸರ್, ಅಮ್ಮನ ಹಾಸ್ಪಿಟಲ್ ಬಿಲ್ ಕಟ್ಟಿದ್ ನೀವಾ? ಡಾಕ್ಟರ್, ತುಳಸಿಯವರು ಟೈಮಿಗೆ ಸರಿಯಾಗಿ ಬ್ಲಡ್ ಸಿಕ್ಕಿರೋದ್ರಿಂದ ಈಗ ಬೆಟರ್ ಅನ್ನಿಸ್ತಿದೆ. ಆದರೂ ತುಂಬಾ ಬ್ಲಡ್ ಲಾಸ್ ಆಗಿರೋದ್ರಿಂದ ಅವ್ರ ಸಿಚುಯೇಷನ್ ಕ್ರಿಟಿಕಲ್ ಆಗೇ ಇದೆ. ಜೊತೆಗೆ ಮೊದಲೇ ಜ್ವರನೂ ಇತ್ತಲ್ವಾ, ಅದರಿಂದನೂ ನಮ್ಮ ಟ್ರೀಟ್ಮೆಂಟ್ಗೆ ಕಷ್ಟ ಆಗ್ತಿದೆ. ಡಾಕ್ಟ್ರೇ, ಹುಷಾರಾಗ್ತಾಳಲ್ವಾ? ನಾವು ನಮ್ಮ ಪ್ರಯತ್ನ ಮಾಡ್ತಿದ್ದೀವಿ ಸರ್. ಇನ್ನು 12 ಗಂಟೆ ಒಳಗಡೆ ಪ್ರಜ್ಞೆ ಬರಬೇಕು. ಬಂದರೆ ಅವ್ರು ಸಂಪೂರ್ಣವಾಗಿ ಹುಷಾರಾಗ್ತಾರೆ. ತಲೆಗೆ ಪೆಟ್ಟಾಗಿರೋದ್ರಿಂದ ಅಷ್ಟರಲ್ಲಿ ಪ್ರಜ್ಞೆ ಬರಲಿಲ್ಲ ಅಂದರೆ ಮೆದುಳಿನ ಫಂಕ್ಷನ್ ಕಷ್ಟ ಆಗ್ತಾ ಹೋಗ್ಬೋದು. ಅಂದರೆ ಡಾಕ್ಟರ್, ಅಕ್ಯುರೇಟಾಗಿ ಹೀಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಮೆಮೊರಿ ಲಾಸ್ ಆಗ್ಬೋದು, ಕೋಮಾಗೂ ಹೋಗ್ಬೋದು. ಹಾಗೇನೂ ಆಗಲ್ಲ ಅಂತ ಹೋಪ್ಸ್ ಇಟ್ಕೊಳ್ಳೋಣ. ಬಟ್ ವರ್ಸ್ಗೂ ನಾವು ಪ್ರಿಪೇರ್ ಆಗಿರ್ಬೇಕಲ್ವಾ? ತಾತ, ಮಾಧವ್ ಸರ್, ಬೆಳಗ್ಗೆಯಿಂದ ನೀವು ಒಂದೇ ಸಮ ಓಡಾಡ್ತಾ ಇದ್ದೀರಿ. ಸುಸ್ತಾಗಿರುತ್ತೆ. ದಯವಿಟ್ಟು ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ. ನಾನು ಅಮ್ಮನ ಜೊತೆ ಇರ್ತೀನಿ. ನಾನು ಇಲ್ಲಿರ್ತೀನಿ. ನಾನು ಇರ್ತೀನಿ ಬೇಕಾದ್ರೆ. ಇಲ್ಲಿ ಒಬ್ರಿಗಿರೋದಕ್ಕೆ ಮಾತ್ರ ಅವಕಾಶ ಮೇಡಮ್. ಹಾಗಾದ್ರೆ ನಾನು ಇರ್ತೀನಿ.
ನೀವು ಯಾರೂ ಬೇಡ, ತುಳಸಿ ಜೊತೆ ನಾನೇ ಇರ್ತೀನಿ. ನನಗೇನು ಸುಸ್ತಾಗಿಲ್ಲ. ದತ್ತ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಂದೊಂದು ಮನವಿ. ಆಸ್ಪತ್ರೆಯಲ್ಲಿ ನಾನೇ ಇರ್ತೀನಿ, ನೀವೆಲ್ಲರೂ ಮನೆಗೆ ಹೊರಡಿ. ಏನು ಹೇಳ್ತಿದ್ದೀಯಾ? ನನಗೆ ಈ ಆಸ್ಪತ್ರೆಯಲ್ಲಿ ಎಲ್ಲರೂ ಪರಿಚಯ, ಡಾಕ್ಟರ್ಸು, ಡೈರೆಕ್ಟರು, ಎಲ್ಲರೂ. ಏನಾದರೂ ಅಗತ್ಯ ಬಂದರೆ ನಾನು ಇಮಿಡಿಯೇಟಾಗಿ ಅವ್ರಿಗೆ ಫೋನ್ ಮಾಡ್ಬೋದು. ತುಳಸಿಯವ್ರಿಗೆ ಎಚ್ಚರ ಆಗ್ತಿಲ್ಲ ಅಂತಂದರೆ ನನಗೆ ಗೊತ್ತಿರೋ ಇನ್ನೊಬ್ಬರು ಸ್ಪೆಷಲಿಸ್ಟ್ನ ಕರೆಸ್ತೀವಿ ಅಂತ ಹೇಳಿದ್ದಾರೆ. ಅವರೇನಾದರೂ ಬಂದರೆ ನಾನು ಇಲ್ಲಿರಬೇಕಾಗತ್ತೆ. ಸೊ ಇಲ್ಲ ಸರ್, ನಿಮ್ಗೆ ಯಾಕೆ ತೊಂದರೆ? ನಾನು ಇರ್ತೀನಿ. ಏನಾರ ಇದ್ದರೆ ನಿಮಗೆ ಕಾಲ್ ಮಾಡ್ತೀನಿ. ಅಲ್ಲ, ನೀ ನನಗೆ ಕಾಲ್ ಮಾಡೋದು, ನಾನು ನೋಡದೇ ಇರೋದು, ಅಥವಾ ನೋಡಿದ್ರೂ ಅಲ್ಲಿಂದ ಇಲ್ಲಿಗೆ ಬರೋದು, ಫೋನ್ನಲ್ಲಿ ಡಾಕ್ಟ್ರ್ ಜೊತೆ ಕೋಆರ್ಡಿನೇಟ್ ಮಾಡೋದು ಎಲ್ಲ ಕಷ್ಟ ಅಲ್ವಾ? ಅದಕ್ಕಿಂತ ಬೆಟರು ನಾನು ಇಲ್ಲಿರೋದು. ಇಲ್ಲ ಸರ್, ನಾವೆಲ್ಲ ಇರುವಾಗ ನಿಮ್ಗೆ ಯಾಕೆ ತೊಂದರೆ? ಸರಿ, ಒಂದು ಕೆಲಸ ಮಾಡೋಣ, ನೀನು ಇಲ್ಲೇ ಇರು, ನಾನು ಎಷ್ಟೊತ್ತಾಗುತ್ತೋ ಇಲ್ಲೇ ಆಚೆ ಕೂತಿರ್ತೀನಿ. ಏನಾದರೂ ಅಗತ್ಯ ಇದ್ದರೆ ಹೇಳು. ಅಲ್ಲ ಮಾಧವ್ ಸರ್. ಸಮರ್ಥ, ಇರಲಿ ಬಿಡು. ಮಾಧವನಿಗೆ ಇಲ್ಲಿರೋದೇ ಸಮಾಧಾನ ಕೊಡೋದಾದರೆ ಅವನಿಲ್ಲಿರಲಿ. ರಾತ್ರಿ ಸಿರಿ ಹತ್ರ ಊಟ ಕಳಿಸ್ತೀನಿ. ಬೇಡ ದತ್ತ, ಪೂರ್ಣಿ ನನಗೆ ಊಟ ಕಳಿಸ್ತೀನಿ ಅಂತ ಮೆಸೇಜ್ ಮಾಡಿದ್ಲು. ಸಮರ್ಥಗೂ ಕಳಿಸು ಅಂತ ಹೇಳಿಬಿಡ್ತೀನಿ ಅಷ್ಟೇ. ಎಚ್ಚರ ಆದರೆ ನಾವೇ ನಿಮಗೆ ಫೋನ್ ಮಾಡ್ತೀವಿ. ಸರಿ, ಎಲ್ಲ ಒಳ್ಳೆಯದಾಗುತ್ತೆ. ಪೂರ್ಣಿ, ದೀಪಿಕಾ ಎಲ್ಲಿ ಕಾಣ್ತಿಲ್ಲ? ಅವಳು ಅಭಿ ಜೊತೆ ಹೊರಗಡೆ ಹೋಗಿದ್ದಾಳೆ. ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಕಾಲ್ ಮಾಡಿಲ್ಲ. ಅದು ಸರಿ, ಮದುವೆ ಆಗೋ ಜೋಡಿ ಓಡ ಆಡ್ಕೊಂಡಿರಲಿ. ಭಾವ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಕೆಫೆಲ್ ಜಾಸ್ತಿ ಕೆಲಸ ಇತ್ತಾ? ಮಾವ ಕೆಫೆಲ್ ಇಲ್ಲ ಅತ್ತೆ. ಅವ್ರ ಫ್ರೆಂಡ್ ತುಳಸಿ ಅಮ್ಮಂಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಲ್ಲಿದ್ದಾರೆ. ಅದಕ್ಕೆ ಮಾವ ಬೆಳಗ್ಗೆಯಿಂದ ಹಾಸ್ಪಿಟಲ್ನಲ್ಲೇ ಇದ್ದಾರೆ. ಪಾಪ ತುಂಬ ಒಳ್ಳೆಯವ್ರು ತುಳಸಿ ಅಮ್ಮ. ಹುಷಾರಾದರೆ ಸಾಕು. ಅಯ್ಯೋ ದೇವ್ರೆ, ಒಳ್ಳೆಯವ್ರಿಗೆ ಯಾಕೆ ಹೀಗಾಗುತ್ತೋ ಪೂರ್ಣಿ? ನನಗೆ ಮೊದಲೇ ಗೊತ್ತಿದ್ರೆ ಭಾವನಿಗೆ ಫೋನ್ ಮಾಡಿ ಏನಾದರೂ ಸಹಾಯ ಬೇಕಾ ಅಂತ ಕೇಳ್ತಿದ್ದೆ. ಪರವಾಗಿಲ್ಲ ಅತ್ತೆ, ಮಾವ ಇವತ್ತು ಅಲ್ಲೇ ಇರ್ತಾರೆ. ಕಂಡೀಷನ್ ಇನ್ನೂ ಕ್ರಿಟಿಕಲ್ ಇರೋದ್ರಿಂದ ಟೆನ್ಷನಲ್ಲಿದ್ದಾರೆ. ಛೇ, ಹೀಗಾಗಬಾರ್ದಿತ್ತು. ಏನೇ ಸಹಾಯ ಬೇಕಿದ್ರು ನನ್ನನ್ನು ಕೇಳಕ್ಕೆ ಹೇಳು ಪೂರ್ಣಿ. ಓಕೆ ಅತ್ತೆ, ಥ್ಯಾಂಕ್ಸ್. ತಲೆ ಕೆಡಿಸ್ಕೋಬೇಡ ಪೂರ್ಣಿ. ಅವರು ಹುಷಾರಾಗೋಗಾಗಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳೋಣ.
ದಯವಿಟ್ಟು ನನ್ನ ಕ್ಷಮಿಸಮ್ಮ. ನಿಮ್ಮ ಬಗ್ಗೆ ಮಾಧವ್ ಸರ್ ಬಗ್ಗೆ ನಂದಿನಿ ಯಾಕೆ ಆ ಥರ ಮಾತಾಡಿದ್ಲು? ಮಾಧವ್ ಸರ್ ಜೊತೆ ನೀವು ಸ್ಕೂಟರಲ್ಲಿ ಬಂದಿದ್ದು ನಿಜಾನ? ಫಸ್ಟ್ ಆಫ್ ಆಲ್ ಕೆಲ್ಸಕ್ಕೆ ಹೋಗೋದೇ ಬೇಡ ಅಂದೆ, ಆದರೆ ಅದು ನೀನು ಕೇಳದೆ ಹೋದೆ. ಸಾಕು ಅಂತ ಅವ್ರ ಜೊತೆ ಮಾರ್ಕೆಟು ಪಿಕ್ನಿಕ್ ಅಂತ ಸುತ್ತಾ ಇದೆಯಲ್ಲ. ಹೇಳ್ಬೇಡ ಪಾಪು. ಸರ್, ನೀವು ಮಾಧವ್ ಸರ್ ಕಡೆಯವರಲ್ವಾ? ನಿಮ್ಗೆ ಇಲ್ಲಿ ಕೂರಕ್ಕೆ ತೊಂದರೆ ಆಗ್ತಿದ್ರೆ ಪಕ್ಕದಲ್ಲಿ ಬೆಡ್ ಖಾಲಿ ಇದೆ, ಅಲ್ಲೋಗಿ ಮಲಗ್ಬೋದು. ಮಾಧವ್ ಸರ್ ಕಡೆಯವ್ರಿಗೆ ಏನಾದರೂ ಬೇಕಿದ್ರೆ ವ್ಯವಸ್ಥೆ ಮಾಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೌದಾ? ಪರವಾಗಿಲ್ಲ, ನಾನು ಅಲ್ಲಿ ಹೋದರೆ ಅಮ್ಮ ಇಲ್ಲಿ ಒಬ್ಬರೇ ಆಗ್ತಾರೆ. ಇಟ್ಸ್ ಓಕೆ, ನಾನು ಇಲ್ಲೇ ಇರ್ತೇನೆ. ನಾನು ಇಲ್ಲೇ ಇರ್ತೀನಿ, ನೀವು ರೆಸ್ಟ್ ಮಾಡಿ ಸರ್. ಅಲ್ಲ ಅಮ್ಮ, ಇವ್ರಿಗೆ ಎಚ್ಚರ ಆದರೆ ತಕ್ಷಣ ನಿಮ್ಮನ್ನು ಕರಿತೀನಿ. ICU ಎದುರುಗಡೆನೇ ಇರೋದು ರೂಮು. ಅಲ್ಲ ಸರಿ. ಸಮರ್ಥ ಆಚೆ ಹೋದ. ಈಗ ತುಳಸಿಯವ್ರಿಗೇನಾದರೂ ಎಚ್ಚರ ಆಗ್ಬಿಟ್ರೆ ಎಲ್ಲಿದ್ದೀನಿ ಅಂತ ಗೊತ್ತಾಗದೆ ಟೆನ್ಷನ್ ಆಗ್ತದೆ. ನಿಮಗೆ ಬೆಡ್ ಅರೇಂಜ್ ಮಾಡೋದಕ್ಕೆ ಡಾಕ್ಟರ್ ಹೇಳಿದ್ದಾರೆ. ಸಮರ್ಥ ಅವ್ರನ್ನ ಪಕ್ಕದ ವಾರ್ಡಲ್ಲಿ ಮಲ್ಕೊಳ್ಳಿ ಅಂತ ನಾನೇ ಹೇಳಿದೆ ಸರ್. ನೀವು ರೆಸ್ಟ್ ಮಾಡಿ, ನಾನು ನೋಡ್ತೀನಿ, ಏನಾದರೂ ಇದ್ದರೆ ಕರಿತೀನಿ. ಪರವಾಗಿಲ್ಲ ಸಿಸ್ಟರ್, ಅವರಿಗೆ ಎಚ್ಚರ ಆದರೆ ಪರಿಚಯದವ್ರು ಯಾರಿಲ್ಲ ಅಂತ ಗಾಬರಿ ಆಗ್ಬೋದು. ನಾನು ಇಲ್ಲೇ ಕೂತಿರ್ತೀನಿ, ಸಮಸ್ಯೆ ಏನಿಲ್ಲ. ನೀವು ನೈಟ್ ಶಿಫ್ಟ್ ಮಾಡ್ತಿದ್ದೀರಲ್ವ, ಏನಾದರೂ ಇದ್ದರೆ ಕರಿತೀನಿ. ವೇದಾಂತ್ ಬಂದು ಹೋದ ಮೇಲೆ ನಿಮ್ಮ ಬಗ್ಗೆ ನನ್ನ ಮನಸ್ಸಲ್ಲಿರೋ ಭಾವನೆ ಏನು ಅಂತ ಯೋಚಿಸಿ ಸಾಕಾಯಿತು. ಅದು ಸ್ನೇಹನ ಮೀರಿದ ಭಾವನೆನೇ ಇರಬಹುದು. ಅದಕ್ಕೆ ಏನು ಹೆಸರು ಅಂತ ನನಗೆ ಗೊತ್ತಾಗ್ತಿಲ್ಲ, ಈಗಲೂ ಗೊತ್ತಿಲ್ಲ. ಆದರೆ ನಿಮಗೆ ಆಕ್ಸಿಡೆಂಟ್ ಆಗೋ ಕ್ಷಣ ಅಲ್ಲಿದ್ದಾಗ ಒಂದಂತೂ ಸತ್ಯ ಅನ್ನಿಸ್ತು. ನನ್ನ ಜೀವನದಲ್ಲಿ ನೀವು ತುಂಬ ಮುಖ್ಯ ಸ್ಥಾನದಲ್ಲಿದ್ದೀರಾ ಅಂತ. ನೀವಿಲ್ಲದೆ ಇರೋ ಜೀವನ ಹೇಗಿರ್ಬೋದು ಅನ್ನೋದನ್ನು ನನ್ನ ಕೈಲಿ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಇಷ್ಟು ವರ್ಷದಲ್ಲಿ ಈ ಥರ ಅನಿಸಿದ್ದು ನಿಮ್ಮ ಬಗ್ಗೆ ಮಾತ್ರ ತುಳಸಿಯವರೇ. ಇಷ್ಟೆಲ್ಲ ಹೇಳಿದ ಮೇಲಾದರೂ ನನಗೋಸ್ಕರನಾದರೂ ವಾಪಸ್ ಬರ್ತೀರಾ ತುಳಸಿಯವರೇ?